ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, ನಾನು ನಿಮಗೆ ಇವತ್ತು ಹೋಮ್ ಮೇಡ್ ಬಲೂನ್ಸ್ ಡೆಕೋರೇಷನ್ ಯಾವ ಥರ ಮಾಡೋದಂತ ತಿಳಿಸ್ತಾ ಇದ್ದೀನಿ. ಇದು ನನ್ನ ಮಕ್ಕಳಾದಂಥ ಸುಮಂತ್ ರೇವಂತ್ ಬರ್ತ್ಡೇ ಸೆಲೆಬ್ರೇಷನ್ಗೆ ಪ್ರಿಪೇರ್ ಮಾಡಿರ್ತಕ್ಕಂಥದ್ದು. ಅದರದ ಒಂದು ವಿಶೇಷವಾದ ಟಿಪ್ಸ್ ನಿಮಗೋಸ್ಕರ ನಾನು ಇವತ್ತು ಶೇರ್ ಮಾಡ್ತೀನಿ ಸ್ನೇಹಿತರೆ. ಇದರಲ್ಲಿ ಹೊಸದು ಒಂದು ಎಕ್ಸ್ಪ್ಲೋರ್ ನ್ಯೂ ಮೆಥಡ್ ನಾನು ನಿಮ್ಗೆ ತೋರಿಸ್ತೀನಿ. ಇದು ನೀವು ಕೂಡ ನಿಮ್ಮ ಮನೇಲಿ ಈ ಥರ ಪ್ರಿಪ್ರೇಷನ್ ಮಾಡ್ಬೋದು. ಆ್ಯಕ್ಟಿವಿಟಿ ಸ್ಟಾರ್ಟ್ ಆಗುತ್ತೆ. ನೋಡಿ, ನಮ್ಮ ಚಿಕ್ಕ ಮಗ ಬಲೂನ್ನ ರೆಡಿ ಮಾಡ್ತಾನೆ. ಇದಕ್ಕೆ ಬೇಕಾದಂಥ ವಸ್ತುಗಳು 7 ಪ್ಯಾಕೆಟ್ ಬಲೂನ್ಸ್ ಬೇಕಾಗುತ್ತೆ, 2 ಬಿಗ್ ಸೈಜ್ ಪೈಪ್ ಬೇಕಾಗುತ್ತೆ, ಮತ್ತು ಒಂದು ಬ್ಲೋ ಪಂಪ್ ಬೇಕಾಗುತ್ತೆ. ನೋಡಿ, ಅದಕ್ಕೆ ಏನು ಸೈಜ್ ಬೇಕನ್ನೋದು ಒಂದು ಪಾತ್ರೆ ಇಟ್ಕೊಂಡು ಆ ಪಾತ್ರೆಯ ಸೈಜ್ ಪ್ರಕಾರ ನಾವು ಮಾಡ್ಕೊಂಡು ಹೋದರೆ ಎಲ್ಲ ಬಲೂನು ಒಂದೇ ಸೇಮ್ ಆಗಿ ಸಿಗುತ್ತೆ. ಇದು ಸ್ಟೆಪ್ ನಂಬರ್ 1 ಆಗಿರ್ತದೆ. 2 ಬಲೂನ್ನ ಜಾಯಿಂಟ್ ಮಾಡಿಕೊಂಡು ಬಿಡೋದು. ಅದಾದ ಮೇಲೆ ನಿಮಗೆ ಸ್ಟೆಪ್ ನಂಬರ್ 2 ತೋರಿಸ್ತೀನಿ ಯಾವ ಥರ ಇರುತ್ತಂತ. ಈಗ ಸ್ಟೆಪ್ ನಂಬರ್ 1 ನಾವು ಮುಗಿದಾಯಿತು. ಇವಾಗ ನೆಕ್ಸ್ಟು ಸ್ಟೆಪ್ ನಂಬರ್ 2 ನೋಡಿ, ಎರಡು ಬಲೂನ್ ತೊಗೊಂಡು ಹೇಗೆ ಜಾಯಿಂಟ್ ಮಾಡೋದಂತ. ಹಾಗೆ ಹಿಡ್ಕೊಂಡು ಆ ಕಡೆ ಈ ಕಡೆ ರೊಟೇಟ್ ಮಾಡಿದರೆ ಅವಾಗ ಏನಾಗುತ್ತೆ, 4 ಬಲೂನ್ಸ್ನ ಜಾಯಿಂಟ್ ಆಗುತ್ತೆ. ಇದಾದ ಕೂಡಲೇ ಎಲ್ಲ ಬಲೂನ್ಸ್ನ ಈ ಥರ 4 ಜಾಯಿಂಟ್ಸ್ನ ನಾವು ರೆಡಿ ಮಾಡ್ಕೊಳ್ತೀವಿ. ರೆಡಿ ಆದಮೇಲೆ ಮುಂದೆ ಅಸೆಂಬ್ಲಿ ನಾವು ಹೇಗೆ ಮಾಡೋದು ತೋರಿಸ್ತೀನಿ. ಈಗ ಎಲ್ಲ ಬಲೂನನ್ನು ನಾವು ರೆಡಿ ಮಾಡ್ಕೊಂಡಾಯ್ತು. ಹಾಗೆ ಆ ಪೈಪ್ಗೆ ರೌಂಡ್ ಶೇಪಲ್ಲಿ ನಾವು ರೆಡಿ ಮಾಡಿಕೊಂಡು ಅದಾದ ಕೂಡಲೇ ಎಲ್ಲ 4 ಬಲೂನ್ಸ್ ಅಟ್ಯಾಚ್ ಮಾಡಿರ್ತಕ್ಕಂಥದ್ದು ಎಲ್ಲನೂ ಈ ಥರ ಅಸೆಂಬ್ಲಿ ಮಾಡ್ತಾ ಹೋಗ್ಬೇಕಾಗತ್ತೆ. ನಮಗೆ ಎಷ್ಟು ಬಲೂನ್ಸ್ ಬೇಕೋ ಅಷ್ಟು ಬಲೂನ್ಸ್ ನಾವು ರೆಡಿ ಮಾಡಿಟ್ಕೊಂಡು ಹಾಗೆ ಒಂದೊಂದು ನೀವು ಬ್ಲೂ ಅಥವಾ ವೈಟ್ ಕಾಂಬಿನೇಷನ್ ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಂಡು ಹೋಗ್ಬೇಕು. ವೆರಿ ಸಿಂಪಲ್ ಆಗಿರ್ತಕ್ಕಂಥ ಒಂದು ಮೆಥಡ್ ಸ್ನೇಹಿತರೆ ಇದು. ಆದರೆ ಇದನ್ನು ನಾವು ಔಟ್ಸೋರ್ಸಿಂಗ್ ಕೊಟ್ಬಿಟ್ಟು ನಾವು ಪೇ ಮಾಡೋದು ಈ ನಡುವೆ ಇದು ಕಾಮನ್ ಆದಂಥ ಒಂದು ಸಿಸ್ಟಮ್ ಆಗಿದೆ. ಆದರೆ ಹಾಗೆ ನಾವು ಮನೆಯಲ್ಲಿ ಯಾವ ಥರ ಮಾಡಬೇಕು ಅನ್ನೋದು ನಿಮಗೆ ನಾನು ಸ್ಟೆಪ್ ಬೈ ತೋರಿಸಿದ್ದೇನೆ. ಹಾಗೆ ಇದರ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸು ಮತ್ತು ಏನಾದರೂ ಕ್ವರೀಸ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ದಯವಿಟ್ಟು ನೀವು ಕೂಡ ಈ ಥರ ನಿಮ್ಮ ಮನೆಯಲ್ಲಿ ಈ ಥರ ಬಲೂನ್ ಡೆಕೋರೇಷನ್ ಮಾಡ್ಬೋದು. ಮತ್ತು ಈ ಥರದ್ದು ಏನಾದರೂ ಬೇಕಂದರೆ ನನಗೆ ದಯವಿಟ್ಟು ಸಂಪರ್ಕಿಸಿ, ನಾನು ಕೂಡ ನಿಮ್ಗೆ ಹೆಲ್ಪ್ ಮಾಡ್ತೀನಿ ಸ್ನೇಹಿತರೆ. ಹೀಗೆ ಒಂದೊಂದೇ ಬಲೂನ್ನ ನಾವು ಡೆಕೋರೇಟ್ ಮಾಡಿ ನಮಗೆ ಏನು ಸೈಜ್ ಬೇಕೋ ಏನು ಶೇಪ್ ಬೇಕೋ ಅದನ್ನು ನಾವು ಮಾಡಿಕೊಂಡು ಬರ್ತ್ಡೇಗೆ ಹೇಗೆ ನಾವು ಸ್ಟೇಜ್ ರೆಡಿ ಮಾಡ್ತೀವಿ ಅನ್ನೋದು ನಿಮಗೆ ಮುಂದಿನ ಹಾಗೆ ವಿಡಿಯೋದನ್ನು ಸ್ಕಿಪ್ ಮಾಡಿದೆ ನೋಡಿ, ನಾನು ಹಾಗೆ ತಿಳಿಸ್ತೀನಿ ಸ್ನೇಹಿತರೆ. ಈ ವಿಡಿಯೋ ನಿಮಗೋಸ್ಕರ ನಾನು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಸಹಾಯ ಮಾಡಿದ್ದು ನಮ್ಮ ನಾದಿನಿ ಬೃಂದ ಅಂತ ಹೇಳ್ಬೋದು, ಹಾಗೆ ನಮ್ಮ ಚಿಕ್ಕ ಮಗ. ಇವರಿಬ್ಬರು ಕೇವಲ ಈ ಫುಲ್ ಡೆಕೋರೇಷನನ್ನು ಕಂಪ್ಲೀಟ್ ಮಾಡ್ತಾರೆ ಕೇವಲ 5 ಗಂಟೆಯಲ್ಲಿ ಸ್ನೇಹಿತರೆ. ನೋಡಿ ಎಷ್ಟೊಂದು ಅಂದವಾಗಿದೆ, ಎಷ್ಟು ಬ್ಯೂಟಿಫುಲ್ ಆಗಿ ನೋಡಲಿಕ್ಕೆ ಸಿಗುತ್ತೆ ಅಂತ. ಇದಾದ ಮೇಲೆ ನಾವು ಸ್ಟೇಜ್ ಮೇಲೆ ಟ್ರಯಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇವಾಗ ಅಸೆಂಬ್ಲಿ ಕಂಪ್ಲೀಟ್ ಆಗಿದೆ, ಇದನ್ನು ಟ್ರಯಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಸ್ನೇಹಿತರೆ. ಬನ್ನಿ ನೋಡೋಣ ಹೇಗೆ ಕಾಣಿಸುತ್ತೆ ಅಂತ. ಈ ಸ್ಟೇಜ್ ರೆಡಿ ಮಾಡಲಿಕ್ಕೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳಲೇಬೇಕು ಬೃಂದ ಮತ್ತು ನಮ್ಮ ಚಿಕ್ಕ ಮಗ ರೇವಂತ್ಗೆ. ನಮ್ಮ ದೊಡ್ಡ ಮಗ ಇವತ್ತು ಕ್ರಿಕೆಟ್ ಸೆಷನ್ ಇರೋದ್ರಿಂದ ನಾನು ಮತ್ತು ನಮ್ಮ ದೊಡ್ಡ ಮಗ ಈ ಸ್ಟೇಜನ್ನು ಪ್ರಿಪೇರ್ ಮಾಡಲಿಕ್ಕೆ ಹೆಲ್ಪ್ ಮಾಡಲಿಕ್ಕೆ ಆಗಿಲ್ಲ. ಇಲ್ಲಿ ಇರ್ತಕ್ಕಂಥ 3 ಮಾತ್ರ ಈ ಸ್ಟೇಜನ್ನ ರೆಡಿ ಮಾಡಲಿಕ್ಕೆ ಸಹಾಯ ಆಯಿತು. ನಮ್ಮ ವೈಫ್ ಮತ್ತು ನಮ್ಮ ಚಿಕ್ಕ ಮಗ ಮತ್ತು ನಮ್ಮ ನಾದಿನಿ ಬೃಂದ ಅಂತ ಹೇಳ್ಬೋದು. ನೋಡಿ ಎಷ್ಟು ಚೆಂದ ಕಾಣಿಸುತ್ತೆ ಅಂತ. ಆದರೆ ಇನ್ನೂ ಕೂಡ ಏನೋ ಮಿಸ್ಸಿಂಗ್ ಕಾಣಿಸ್ತಾ ಇದೆ. ಆ ಮಿಸ್ಸಿಂಗ್ ಕೂಡ ನಿಮಗೆ ಮುಂದೆ ವಿಡಿಯೋದಲ್ಲಿ ತೋರಿಸ್ತೀನಿ. ಅದೇನಂತ ನೀವು ದಯವಿಟ್ಟು ವಿಡಿಯೋದಲ್ಲಿ ನೋಡ್ತಾ ಇರಿ ಸ್ನೇಹಿತರೆ.
ನೋಡಿ ಇವಾಗ ಟೀಪಾಯ್ ಒಂದು ಎರಡು ಆಯಿತು. ಟೀಪಾಯ್ ಮೇಲೆ ಕವರ್ ಮತ್ತು ಅಲ್ಲಿ 4 ಗಿಡಗಳ ಇಡೀ ಸ್ಟೇಜನ್ನು ದಿಕ್ಕನ್ನೇ ಬದಲಾಯಿಸ್ತದೆ. ಅಷ್ಟೇ ಬ್ಯೂಟಿಫುಲ್ ಆಗಿದೆ. ನೋಡೋಣ ದೂರಿಂದ ಒಂದು ವಿಡಿಯೋ ತೊಗೊಂಡಾಗ ಹೇಗೆ ಕಾಣಿಸುತ್ತೆ ಅಂತ ಒಂದು ಟ್ರಯಲ್ ಸ್ಟಾರ್ಟ್ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಹಿಂದ್ಗಡೆ ಬ್ಲೂ ಆ್ಯಂಡ್ ವೈಟ್ ಬಲೂನ್ ಡೆಕೋರೇಷನ್, ಮತ್ತು ಹಾಗೆ ಟೀಪಾಯ್ ಮೇಲೆ 2 ಗಿಡಗಳು, ಆಮೇಲೆ ಗ್ರೀನ್ ಗಿಡಗಳು. ಇದಾದ್ಮೇಲೆ ಇನ್ನೂ ಏನೋ ಮಿಸ್ಸಿಂಗ್ ಅಂತ ಕಾಣಿಸ್ತದೆ. ಅದೇನಂತ ನಿಮಗೆ ನೋಡಿ ಮುಂದೆ. ಇಷ್ಟೆಲ್ಲ ಮಾಡಿದ್ಮೇಲೆ ಸ್ಟೇಜಿಗೆ ಒಂದು ಹೆಸರು ಕೊಡಬೇಕಲ್ಲ ಸ್ನೇಹಿತರೆ. ಆ ಹೆಸರು ಏನನ್ನೋದು ನಿಮಗೆ ತೋರಿಸ್ತೀನಿ ಬನ್ನಿ. ಅದೇನಂದ್ರೆ ಹ್ಯಾಪಿ ಬರ್ಡೇ ಅಂತ ಅಲ್ಲಿ ಬೋರ್ಡ್ ಹಾಕಿಲ್ಲ ಅಂದರೆ ಅದು ಇನ್ಕಂಪ್ಲೀಟ್ ಆಗುತ್ತೆ. ಯಾಕಂದರೆ ನಾವು ಮಾಡ್ತಕ್ಕಂಥ ಪ್ರೋಗ್ರಾಮ್ ಹೆಸರು ಅಲ್ಲಿ ಇರಲೇಬೇಕಲ್ವ ಸ್ನೇಹಿತರೆ. ಟೋಟಲಿ ಈ ಪ್ರಿಪೇರ್ ಮಾಡಲಿಕ್ಕೆ ನಮಗೆ ತೊಗೊಂಡಿದ್ದು 5 hours. 12:30 ಸ್ಟಾರ್ಟ್ ಮಾಡಿದ್ದು ಸ್ನೇಹಿತರೆ. 5:30 ಒಳಗಡೆ ಈ ಪ್ರಿಪ್ರೇಷನ್ ಕಂಪ್ಲೀಟ್ ಮಾಡಿದ್ದು ಕೇವಲ 2 ಜನರು ಮಾತ್ರ. ಹಾಗೆ ಈ ಸ್ಟೇಜ್ ಆದಮೇಲೆ ಇವಾಗ ನೆಕ್ಸ್ಟ್ ನಮಗೆ ಕಾಣಬೇಕಾಗಿರೋದು ಕೇಕ್. ಇಲ್ಲಾಂದರೆ ಹೇಗೆ ಸ್ನೇಹಿತರೆ, ಬರ್ತ್ಡೇಗೆ ಅಮ್ಮಾಸಿಂದ ಕೇಕ್ ತಂದಾಯಿತು, ವೈಟ್ ಫಾರೆಸ್ಟ್. ಹಾಗೆ ಅದರಲ್ಲಿ ನಮ್ಮ ಮಕ್ಕಳ ಹೆಸರು ಹ್ಯಾಪಿ ಬರ್ಡೇ ಅಂತ. ಇದಾದಮೇಲೆ ಮುಂದಿನ ವಿಡಿಯೋದಲ್ಲಿ ನೋಡಿ ಎಷ್ಟು ಗೆಸ್ಟ್ಗಳು ಬಂದಿದ್ದರು, ಹಾಗೆ ಫೋಟೋ ವಿಡಿಯೋ ಮಾಡ್ತಾ ಇದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಸ್ಟೇಜನ್ನು ನಿಮ್ಗೆ ತೋರಿಸ್ತೀನಿ ನೋಡಿ. ಇದು ಹ್ಯಾಪಿ ಬರ್ಡೇ ಸುಮಂತ್ ಆ್ಯಂಡ್ ರೇವಂತ್ ಅಂತ ಕೇಕು. ಹಾಗೆ ಬರ್ತ್ಡೇ ಆದಮೇಲೆ ಗೆಸ್ಟ್ ಇರಲೇಬೇಕಲ್ಲ ಸ್ನೇಹಿತರೆ. ನಮಗೆ ಇವತ್ತು ವಿಶೇಷ ಗೆಸ್ಟ್ ಆಗಿದ್ರು ನಮ್ಮ ಓನರ್ ಸರ್ ನಾಗರಾಜ್ ಸರ್ ಅಂತ, ಮತ್ತು ಅವರು ಧರ್ಮಪತ್ನಿ ವಿಜಯ ಆಂಟಿ ಅಂತ. ಇದೆಲ್ಲ ನೋಡಲಿಕ್ಕೆ ನಮಗೊಂದು ಖುಷಿ ಅಲ್ವಾ ಸ್ನೇಹಿತರೆ. ಅವರು ನಮಗೆ ಮನೆಯಲ್ಲಿ ನಡೆದಂಥ ಎಲ್ಲ ಫಂಕ್ಷನ್ಗೂ ಸ್ಪೆಷಲ್ ಅತಿಥಿಯಾಗಿರ್ತಾರೆ. ಯಾಕಂದರೆ ಅವರ ಋಣ ನಮಗೆ ಎಷ್ಟು ಹೇಳಿದ್ರು ತೀರೋದು. ಹಾಗೆ ಬರ್ತ್ಡೇ ಅಂದ್ರ ಮೇಲೆ ಮಕ್ಕಳಂತರೂ ಇರಲೇಬೇಕಲ್ವ ಸ್ನೇಹಿತರೆ. ನಮ್ಮ ಸುಮಂತ್ ರೇವಂತ್ ಫ್ರೆಂಡ್ಸ್ ಬಂದಿದ್ದಾಯಿತು. ಹಾಗೆ ಇದು ನೋಡಿ ಇನ್ನೊಂದು ಬಾರಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಸ್ಟೇಜ್ ಡೆಕೋರೇಷನ್. ಹಾಗೆ ಬರ್ತ್ಡೇ ಸೆಲೆಬ್ರೇಷನ್ ಸ್ಟಾರ್ಟ್ ಆಗೋದು ಕೆಲವೇ ಸಮಯದಲ್ಲಿ. ಹಾಗಾಗಿ ನೋಡಿ ಇದರಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಸ್ಟಾರ್ಟ್ ಆಯಿತು. ಇವಾಗ ಕೇಕ್ ಕಟ್ ಮಾಡಬೇಕು ಅನ್ನೋದರಲ್ಲಿ ಅವ್ರ ಫ್ರೆಂಡ್ಸ್ನ ಕರೆದಾಯಿತು, ಮತ್ತು ಕೇಕ್ ಕಟ್ ಮಾಡಲಿಕ್ಕೆ ನಾವು ಸ್ಟಾರ್ಟ್ ಮಾಡಿದ್ದು. ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಕೇಕ್ ಕಟ್ಟಿಂಗ್ ಇವಾಗ ಸ್ಟಾರ್ಟ್ ಆಗ್ತಾಯಿದೆ ಸ್ನೇಹಿತರೆ, ಬನ್ನಿ ನೋಡೋಣ. ಇವಾಗ ಸ್ಪಾರ್ಕ್ ಹಚ್ಚುವ ಸಮಯ. ಹಾಗೆ ಹಚ್ಚಲಿಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಸ್ನೇಹಿತರೆ. ಅದು ಕರೆಕ್ಟಾಗಿ ಕನೆಕ್ಟ್ ಆದಾಗ ಮಾತ್ರ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ರೇವಂತ್ ಸುಮಂತ್, ಹ್ಯಾಪಿ ಬರ್ಡೇ ಟು ಯು. ಇದಾದ ಕೂಡಲೇ ಕೇಕ್ ಕಟ್ಟಿಂಗ್ ಸ್ಟಾರ್ಟ್ ಆಯಿತು ಸ್ನೇಹಿತರೆ. ಕೇಕ್ ಕಟ್ಟಿಂಗ್ ಆದಮೇಲೆ ಎಲ್ಲ ಮಕ್ಕಳಿಗೂ ಕೇಕನ್ನು ಡಿಸ್ಟ್ರಿಬ್ಯೂಟ್ ಮಾಡಿ, ಅದಾದಮೇಲೆ ಬಂದಿರತಕ್ಕಂಥ ಎಲ್ಲ ಗೆಸ್ಟ್ಗಳಿಗೆ ಮತ್ತು ಮಕ್ಕಳುಗಳಿಗೆ ಕೇಕನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ನೋಡಿ ಹಿಂದ್ಗಡೆ ಸ್ಟೇಜ್ ಎಷ್ಟು ಅಂದವಾಗಿ ಕಾಣಿಸುತ್ತೆ. ಹಾಗೆ ಮಕ್ಕಳ ಜೊತೆ ಒಂದೊಂದು ಫೋಟೋ, ಮತ್ತು ನನ್ನ ಮಕ್ಕಳ ಜೊತೆ ನಮ್ಮದೊಂದು ಫೋಟೋ, ಬಂದಿರತಕ್ಕಂಥ ಗೆಸ್ಟು ನಾಗರಾಜ್ ಸರ್ ಮತ್ತು ಫ್ಯಾಮಿಲಿ ಜೊತೆ ಒಂದು ಫೋಟೋ. ಹೀಗೆ ವಿಶೇಷವಾಗಿತ್ತು. ಹಾಗೆ ಮತ್ತು ಬೃಂದಾ ಫ್ಯಾಮಿಲಿಯವರು ಶಿವ ಅವ್ರ ಜೊತೆ ಒಂದು ಫೋಟೋ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತೊಂದು ವಿಡಿಯೋ ಆಗಿತ್ತು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕಲ್ಪನಾ ಕಾಂತು ಲೈಫ್ ಸ್ಟೈಲ್ ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸ್ನೇಹಿತರೆ. ಅಷ್ಟೇ, ಇವತ್ತಿನ ದಿನ ಸೂಪರ್ವಾಗಿತ್ತು. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.